ಸ್ನೇಹಿತರೆ, ಇವತ್ತು ಹನುಮಂತನನ್ನ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಇವತ್ತಿನ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಗೆಲ್ರೂ ಕೂಡ ಅಯ್ಯೋ ಅನಿಸ್ತಾ ಇದೆ. ಯಾಕೆ ಗುರು, ಏನಾಯ್ತು ಅಂತ ನೀವು ಕೇಳಬಹುದು. ಇನ್ನು ಒಂದು ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ಹನುಮಂತನಿಗೆ ಫಾಸ್ಟ್ ಫಾರ್ವರ್ಡ್ ಕೊಡ್ತಾರೆ. ಹನುಮಂತ ಮತ್ತೆ ಧನರಾಜ್ ಅವರಿಗೆ ಫಾಸ್ಟ್ ಫಾರ್ವರ್ಡ್ ಕೊಡ್ತಾರೆ. ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಏನಾಗ್ತಾ ಇದೆ ಅಂತ ನೀವು ಕೇಳಬಹುದು. ಖಂಡಿತವಾಗಿ ತಿಳಿಸ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ. ಹಾಗೆ ಇನ್ನೊಂದ್ ಕಡೆ ನೀವು ನೋಡ್ಬೋದು, ಚೈತ್ರಾ ಕುಂದಾಪುರ ಅವರನ್ನ ನೀವು ನಿಂತಲ್ಲೇ ನಿಲ್ಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ರಜತ್ ಅವರಿಗೆ ನೀವು ಹಿಂದ್ಗಡೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅವರು ಬ್ಯಾಕ್ವರ್ಡ್ ಕೂಡ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು, ಇದಕ್ಕಿಂತ ಹಿಂದೆ ಒಂದು ಪ್ರೋಮೋ ಬರುತ್ತೆ. ಆ ಒಂದು ಪ್ರೋಮೋದಲ್ಲಿ ಆಕ್ಚುಲಿ ರಜತ್ ಅವರ ಫ್ಯಾಮಿಲಿಯನ್ನ ಕರೆಸ್ತಾರೆ, ಭವ್ಯಗೌಡ ಅವರ ಫ್ಯಾಮಿಲಿಯನ್ನ ಕರೆಸ್ತಾರೆ. ಆದ್ರೆ ಇಲ್ಲಿ ತುಂಬಾ ಹೈಲೈಟ್ ಆಗಿರ್ತಕ್ಕಂಥವ್ರನ್ನ ಹೈಲೈಟ್ ಮಾಡ್ತಾನೆ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಇಲ್ಲೇನು ರಜತ್ ಬೇಜಾನ್ ಗುರ್ತಿಸ್ಕೊಳ್ತಾ ಇದ್ದಾನೆ, ರೌಡಿ ತರ ಬಿಹೇವ್ ಮಾಡ್ತಾನೆ, ಆಟಗಳು ಚೆನ್ನಾಗ್ ಆಡ್ತಾನೆ, ಎಲ್ಲಾ ಮಾಡ್ತಾನೆ, ಓಕೆ. ಆದ್ರೆ ಕೂಗಾಟ ಅರ್ಚಾಟಗಳಲ್ಲಿ ಎಲ್ಲ ಗುರ್ತಿಸ್ಕೊಳ್ತಾ ಇದ್ದಾನೆ. ಅದ್ರ ಜೊತೆಗೆ ಇವತ್ತು ನೀವು ನೋಡಿರ್ಬಹುದು, ತುಂಬಾ ಮನಸ್ಸಿಗೆ ಮುಟ್ಟುವಂತೆ ನಮ್ಮ ರಜತ್ ಅವರ ಹೆಂಡತಿಯನ್ನ ಕರ್ಕೊಂಡ್ ಬರ್ತಾರೆ, ಆ ನಂತರ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಅದನ್ನ ನೋಡಿ ಧನರಾಜ್ ಅವರು ತನ್ನ ಮಗಳನ್ನ ನೆನೆಸ್ಕೊಂಡು ಒಂದು ಭಾವುಕರಾಗ್ತಾರೆ. ಇದೆಲ್ಲವೂ ಹೈಲೈಟ್ ಸೀನ್ಗಳು, ಇದೆಲ್ಲ ಮಾಡ್ತಾ ಇದಾರೆ. ಓಕೆ, ಇದೆಲ್ಲ ಖುಷಿ ವಿಚಾರ, ನಾವೇನ್ ಬೇಡ ಅಂತ ಹೇಳಕ್ಕೆ ನಾವ್ಯಾರು ಗುರು, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಕರೆಸಿ ಒಂದು ಅದ್ಭುತವಾಗಿ ಅವರ ಫ್ಯಾಮಿಲಿಯನ್ನ ನಮಗೆ ತೋರಿಸಿ ಒಂದು ಭಾವನಾತ್ಮಕವಾದ ಒಂದು ಮಿಡಿತವನ್ನು ಕೂಡ ತೋರಿಸಿದ್ದಾರೆ. ತಪ್ಪು ಅಂತ ಹೇಳಲಿಲ್ಲ. ಆದ್ರೆ ಇಲ್ಲಿ ಹನುಮಂತನಿಗೆ ಮಾತ್ರ ಯಾಕೆ ಅವರ ಫ್ಯಾಮಿಲಿಯನ್ನ ಕರೆಸಿಲ್ಲ, ಯಾಕೆ ಅವರ ಭಾವನಾತ್ಮಕವಾದ ಒಂದು ಅವರ ಫ್ಯಾಮಿಲಿಯ ಒಡನಾಟವನ್ನ ನಮಗೆ ತೋರಿಸಿಲ್ಲ, ಅವ್ರನ್ನ ಯಾಕೆ ಹೈಲೈಟ್ ಮಾಡಿಲ್ಲ, ಅವ್ರನ್ನ ಯಾಕೆ ಒಂದು ತುಂಬಾ ಒಂದು ಕೆಳಮಟ್ಟದಲ್ಲಿ ತೋರಿಸ್ತಾ ಇವ್ರನ್ನ ಮಾತ್ರ ಹೈಲೈಟ್ ಮಾಡ್ತಾ ಇವ್ರನ್ನ ಗೆಲ್ಸೋಕೆ ಎಲ್ಲೋ ಇನ್ನೊಂದ್ ಕಡೆ ರೀತಿ ನಡೀತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನೀವು ಹೇಳ್ಬಹುದು, ಇಲ್ಲ ರೀ ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ನಾಡಿದ್ರಲ್ಲಿ ಹನುಮಂತ ಅವರ ಒಂದು ಫ್ಯಾಮಿಲಿಯನ್ನು ಕೂಡ ಕರೆಸ್ತಾರೆ ಅಂತ. ಕರೆಸ್ಬೇಕು ಗುರು, ಕರೆಸ್ಬೇಕು ಅಂತಲೇ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಕರೆಸಿ ಅವರನ್ನು ಹೈಲೈಟ್ ಮಾಡಬೇಕು, ಅವರ ಒಂದು ಫ್ಯಾಮಿಲಿಯ ಒಡನಾಟವನ್ನು ನೋಡಿ ನಾವು ಕಣ್ ತುಂಬ್ಕೋಬೇಕು. ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ಇವಾಗಲೂ ಕೂಡ ಬಿಗ್ ಬಾಸ್ಗೆ, ಇಡೀ ಕರ್ನಾಟಕದ ಜನತೆಗೆ, ಕರ್ನಾಟಕ ಜನತೆ ಏನ್ ನೋಡ್ತಾ ಇದಾರೆ ಬಿಗ್ ಬಾಸ್, ಅದಕ್ಕೂ ಕೂಡ ಹೇಳ್ತಾ ಇದೀವಿ.